ಹರಿಕಥೆಯನ್ನ ಕೇಳಿ ಸುಮ್ಮನೆ ಹೋಗೋದಲ್ಲ. ಹರಿಕಥೆ ಅಂದರೆ ಒಂದು ವಿಶೇಷ. ಏನು? ಗೀತಗಾಯನ, ಸತ್ತವರ ಬಗ್ಗೆ ನುಡಿ ಹಾಡೋದು ಅಂದರೆ ತಾಯಿ ತಂದೆಯರ ಸ್ಮರಣೆ ಮಾಡಿಕೊಳ್ಳುವಂಥದ್ದು. ತಾಯಿ ತಂದೆಯರನ್ನ ನಿಜವಾಗ್ಲೂ ಸ್ಮರಣೆ ಮಾಡಿಕೊಳ್ಳುವಂಥದ್ದು. ಕಾಲ ಕೆಟ್ಟೋಗ್ತಾ ಇದೆ ಇವತ್ತು. ಕೃಷ್ಣಪ್ಪನವರು ಅಂತ ಹಿರಿಯರಿದ್ದಾರೆ, ಲಿಂಗೇಗೌಡರಿದ್ದಾರೆ, ಎಂತೆಂಥ ಹಿರಿಯರಿದ್ದಾರೆ. ಕಾಲ ದಿನೇ 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 ವಿಷಮವಾಗ್ತಾ ಇದೆ. ನೋಡಿ, ಮೊದಲು ತಪ್ಪೇನಿಲ್ ಮೇಲೆ ಕೂತ್ಕೊ ಊಟ ಮಾಡ್ತಿದ್ರು. ಯಾವ ರೋಗ ರುಜಿನ ಬರ್ತಿರ್ಲಿಲ್ಲ, ಮನುಷ್ಯ ಶುದ್ಧವಾಗಿತ್ತು ಅಲ್ವಾ ಸ್ವಾಮಿ? ತಪ್ಪೇನೆಲ್ ಮೇಲೆ ಕೂತ್ಕೊ ಊಟ ಮಾಡುವಾಗ ಮನಸ್ಸು ವಿಶಾಲವಾಗಿತ್ತು, ಯಾವುದೇ ರೋಗ ರುಜಿನಗಳು ಬರ್ತಿರ್ಲಿಲ್ಲ. ಇವತ್ತು ಟೈಲ್ಸು, ಮೊಸಾಯಿಕು, ಎಂತೆಂಥ ಗಾರೆಗಳು ಬಂದಿದೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಆರೋಗ್ಯ ಕೈಗೆ ಸಿಗ್ತಾ ಇಲ್ಲ. ಅವತ್ತು ರಾಗಿ ಮುದ್ದೆ, ಹುಳ್ಳಿಕಾಳು ಸಾರು ತಿಂದು 100 ವರ್ಷ ಸುಖವಾಗಿ ಬದುಕ್ತಿದ್ರು. ಇವತ್ತು ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಮೌನ ವಾರಿಸಿದೆ. ಅಡುಗೆ ಮನೆಯಲ್ಲಿ ಅಡಿಗೆಯ ಶಬ್ದಗಳು ಬರ್ತಾ ಇಲ್ಲ, ಅಡಿಗೆಯ ಘಮಘಮ ಬರ್ತಾ ಇಲ್ಲ. ಫೋನ್ ಮಾಡಿದ್ರೆ ಹೋಟ್ಲಿಂದ ತರಿಸ್ಕೊಂಡು ತಿನ್ನುವಂತ ಪ್ರಮೇಯಕ್ಕೆ ನಾವು ಬಂದಿದ್ದೀವಿ. ಇವತ್ತು ಆಸ್ಪತ್ರೆ, ಅವತ್ತು 15 ಕಿಲೋಮೀಟರ್ಗೊಂದು ಕ್ಲಿನಿಕ್ ಇರ್ತಿತ್ತು, 15 ಕಿಲೋಮೀಟರ್ಗೆ ಆಸ್ಪತ್ರೆ ಇರ್ತಿತ್ತು. ಯಾಕೆಂದ್ರೆ ಅವತ್ತೆಲ್ಲ ಆರೋಗ್ಯವಂತರಾಗಿದ್ರು, ಅದಕ್ಕೆ ಸ್ವಲ್ಪ ಆಸ್ಪತ್ರೆಗಳು ಕಮ್ಮಿ ಇದ್ದು. ಈಗ ಮನೆ ಮನೆಗೂ ಆಸ್ಪತ್ರೆ, ಮನೆ ಮನೆಯಲ್ಲೂ ಆಸ್ಪತ್ರೆ. ರೋಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಪ್ಪ? ರೋಗ ಜಾಸ್ತಿ ಆಗ್ತಾ ಇದೆ. ನೆಂಟರಿಷ್ಟ್ರು ಬಂದ್ರೆ ಬಾಗಿಲಿಗೆ ಬಂದ ತಕ್ಷಣ ಕಾಲಿಗೆ ನೀರು ಕೊಟ್ಟು, ಕೈಗೆ ನೀರು ಕೊಟ್ಟು, ಒರೆಸ್ಕೊಳ್ಳೋಕೆ ಟವಲ್ ಕೊಟ್ಟು, ಚಾಪೆ ಹಾಸಿ ಕೂರಿಸಿ, ಅವ್ವಾ ಚೆನ್ನಾಗಿದ್ದರಿಯಾ, ಮಕ್ಕಳು ಚೆನ್ನಾಗಿದ್ದಾರಾ, ಬೆಳೆಗಳೆಲ್ಲ ಚೆನ್ನಾಗಿದ್ದಾವ ಅಂತ ಅವತ್ತಿನ ಕಾಲದಲ್ಲಿ ಸಂಬಂಧಗಳನ್ನು ಬೆಸೆಯುವಂತ ಪ್ರಯತ್ನ ಮಾಡ್ತಾ ಇದ್ರು. ಈಗ ಹಂಗಿಲ್ಲ. ನೆಂಟ್ರು ಯಾರಾದ್ರೂ ಬಂದ್ರೆ ಮಕ್ಕಳು ರೂಮ್ ಒಳಕ್ಕೆ ಹೋಗಿ ಬಾಗಿಲು ಹಾಕೊಂಡು ಮೊಬೈಲ್ ನೋಡ್ತಾ ಕೂತ್ಕೋತಾರೆ. ಇಲ್ಲಿ ಇರಿ ಮನೆ ಅಂತ ಆ ಮನೆಯ ಆ ಹೆಂಗಸು ವಾ ಎಷ್ಟೊತ್ತಿಗೆ ಹೋದ್ರೆ ಕಾಣಲ್ಲವ ಅಂತ ಮನಸ್ಸೊಳಗೆ ಕೊರ್ತಾ ಇರುವಂತ ಕೆಟ್ಟ ಮನಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ ಅಲ್ವಾ? ಇವತ್ತು ಸಂಬಂಧಗಳಿಗೆ ಬೆಲೆ ಇಲ್ಲ. ತಾಯಿ ತಂದೆಗಳ, ಅವತ್ತು ದಾರಿಲಿ ಏನಾದ್ರೂ ಅಂಗಡಿ ತಾವ್ ಕೂತ್ಕೊಬಿಟ್ರೆ ಮಗ ಅಪ್ಪ ಏನಾದ್ರೂ ಅತ್ತಿಂದ ಬತ್ತು ಅಂದ್ರೆ ಮಕ್ಕಳು ಎದ್ದಿ ಓಡೋಯ್ತಿದ್ರು, ನಮ್ಮ ಅಪ್ಪ ತಂದ್ಬಿಟ್ಟನಪ್ಪ ಅಂತ ಅಲ್ವಾ? ಈಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಬಿಡಿ ಸೇತ ಕೂತ್ಕೋತಾರೆ. ನೋಡಿ, ಜೋಗಪ್ಪ ಹೇಳ್ತಾವ್ರೆ. ಮೊನ್ನೆ ಒಂದು ನೋಡಿರ್ಬೋದು ನೀವು ಟಿ ವಿ ಮೊಬೈಲ್ನಲ್ಲಿ, ನಾನು ಯೂಟ್ಯೂಬ್ನಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಒಬ್ಬ ತಾಯಿಗೆ ಮಗ ಕಣ್ಣೆಲ್ಲ ಊದ್ಕೊಳ್ಳೋ ಮಟ್ಟಿಗೆ ಕೈ ಕಾಲೆಲ್ಲ ಮುರಿದಾಕಿ ಹೊಡೆದು, ಯಾತಕ್ಕೋಸ್ಕರವಾಗಿ ಆ ತಾಯಿ ಮನೇಲಿ ಇರಬೇಡ, ಹೋಗು 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 ಅಂತ ಹೊಡೆದು ಅವಳ ಕಣ್ಣೆಲ್ಲ ಊದಿಸ್ಬಿಟ್ಟಿದ್ದಾನೆ. ಕಾಲೆಲ್ಲ ಒದಿತಾ ಇದ್ದಾನೆ. ಆ ತಾಯಿ ಯಾರು ಇಲ್ಲ ಬಿಡಿಸ್ಕೊಳ್ಳೋಕೆ, ಗುಳೋ ಅಂತ ಅಳ್ತಿದೆ ಆ ಮುದಿ ಜೀವ. 80 ವರ್ಷದ ತಾಯಿ ಎಲ್ಲಿಗೂ ಹೋಗ್ತಾಳಪ್ಪ ಅವಳು? ಮಕ್ಕಳಾದವರು ಒಂದು ತುತ್ತು ಅನ್ನ ಹಾಕೋ ಯೋಗ್ಯತೆ ನಮಗಿಲ್ಲ ಅಂದ್ರೆ ಈ ಜಗತ್ತಿನಲ್ಲಿ ಇನ್ನೇನಪ್ಪ ಯೋಗ್ಯತೆ ನಮಗಿದೆ? ಒಡೆದು 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 ಕಣ್ಣೆಲ್ಲ ಊದಿಸಿದ್ದಾನೆ, ಕೈ ಕಾಲೆಲ್ಲ ಮುರಿದು ಹಾಕಿದ್ದಾನೆ. ಆ ದುರುಳ ಮಗ. ಜನಗಳೆಲ್ಲ ಬಂದು ಕೇಳ್ತಾ ಇದ್ದಾರೆ, ಯಾಕಪ್ಪ ನಿನ್ ತಾಯಿಗೆ ಹಿಂಗ್ ಹೊಡಿತಾ ಇದೀಯ ಅಂದ್ರೆ, ನಮ್ಮವನಿಗೆ ನಾನು ಹೆಂಗಾರ ಹೊಡ್ಕತೀನಿ, ನೀವು ಕೇಳೋಕೆ ಯಾರು ಒಂದ? ಊರವರೆಲ್ಲ ಸೇರಿ ಅವನಿಗೆ ಚೆನ್ನಾಗಿ ಬಡಿದ್ರು ಏಟ. ತಾಯಿ ಹೊಡ್ಕೋಬೋದಪ್ಪ, ಈ ಪ್ರಪಂಚದಲ್ಲಿ ಸಂವಿಧಾನ ಅಂತ ಬಂದಿದೆ. ತಾಯಿ ಮೇಲೆ ಕೈ ಮಾಡೋಕೆ ಅಧಿಕಾರ ಕೊಟ್ಟವ್ರು ಯಾರು ನಿನಗೆ? ತಂದೆ ಮೇಲೆ ಕೈ ಮಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನಿನಗೆ? ನೀನು ಹುಟ್ಟಿದಾಗ್ಲೇ ಅವರು ನಿನ್ನ ಮೆಟ್ರ ಚಿಮ್ಕೆ ಅಥವಾ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಟ್ಟಿದ್ರೆ ಇವತ್ತು ನೀನು ಅವ್ರ ಕೈ ಮಾಡೋ ಸ್ಥಿತಿ ಬರ್ತಿತ್ತಪ್ಪ. ಆ ಎಮ್ಮ ಕೇಳ್ಕೊಂಡಿದ್ದೇನೋ, ಒಂದು ತನ್ನ ಮಲಗೋಕಂದಷ್ಟು ಜಾಗ ಅದನ್ನೂ ಬೇಡ ಅಂತೀಯಲ್ಲ ನೀನು. ಯಾತಕ್ಕೆ ಕಳಿಸ್ತಾ ಇದೀಯ? ನನ್ನ ಹೆಂಡತಿಗೂ ನನಗೂ ಪ್ರೈವೇಟ್ ಇಲ್ಲ, ಮನೆ ಚಿಕ್ಕದು, ಇವಳಿದ್ರೆ ನನ್ನ ಹೆಂಡತಿ ನಾನು ನೆಮ್ಮದಿಯಾಗಿರಕ್ಕಾಗಲ್ಲ. ನೋಡಿ ಎಂಥ ದುರಂತ ಅಂದ್ರೆ, ಹೆಂಡತಿ ತಾಯಿಯನ್ನ ಮನೇಲಿ ಕರ್ಕೊಂಬಂದು ಇರಿಸ್ಕೊಂಡವನೇ ಅಳಿಯ. ಎತ್ತ ತಾಯಿಯನ್ನ ಆ ಮಗ ಆಚೆಗೆ ತಳ್ತಾ ಇದ್ದಾನೆ. ಇದೊಂದು ದುರಂತವೇ ಸರಿ ಎಂದ್ರೆ ನಾವೆಲ್ಲ ಬುದ್ಧಿ ಕಲಿಬೇಕು. ಮಕ್ಕಳಾದವರು ತಂದೆ ತಾಯಿಗಳ ಬಗ್ಗೆ ಗಮನ ಹರಿಸಿ ಅವರಿಗೆ ಗೌರವ ತೋರಿ, ತಂದೆ ತಾಯಿಗಳೇ ದೇವರು ಅಂತ ನಂಬಿ, ಸಾವಿರಾರು ದೇವಸ್ಥಾನಗಳ ಸುತ್ತಿದ್ರು
ನಿಮಗೆ ಫಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ತಾಯಿ ತಂದೆಯರ ಪಾದವನ್ನು ಒಮ್ಮೆ ಮುಟ್ಟಿ ಅವ್ರ ಬರಿಗಾಲಲ್ಲಿ ನಡೀತಾ ಇದ್ರೆ ಅವ್ರಿಗೊಂದು ಜೊತೆ ಚಪ್ಪಲಿ ತಂದು ಕೊಡಿ. ಬಟ್ಟೆ ಹರಿದೋಗಿದ್ರೆ ಅವ್ರಿಗೊಂದು ಬಟ್ಟೆ ಹಾಕ್ಸ್ಕೊಡಿ. ಒತ್ತೊತ್ತಿಗೆ ಒಂದು ತುತ್ತು ಅನ್ನ ಕೊಡಿ. 1000 ದೇವರುಗಳು ವರ ಕೊಡುವಷ್ಟು ಪುಣ್ಯವನ್ನು ಕೊಡ್ತಾನೆ ನನ್ನಪ್ಪ. ಏನಂತೀರಪ್ಪ? ಸರಿ ಅಂದ್ರೆ ಒಂದು ಚಪ್ಪಾಳೆಯನ್ನ ಜೋರಾಗಿ ನೀಡ್ಬೋದು ದಯಮಾಡಿ ಎಲ್ಲರೂ ಕೂಡ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಂದೆಗಿಂತ ಮಿಗಿಲಾದ ಗುರುವಿಲ್ಲ, ದಾನ ಧರ್ಮಕ್ಕೆ ಮಿಗಿಲಾದಂತ ಸ್ನೇಹಿತನಿಲ್ಲ. ಅದಕ್ಕೆ ಹೇಳ್ತಾರೆ, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಕಣೋ ತಮ್ಮ. ಈ ಜಗತ್ತಿನಲ್ಲಿ ಎತ್ತ ತಾಯಿ ತಂದೆಯರನ್ನ ಕಳ್ಕೊಂಡ್ರೆ ಇನ್ಯಾವತ್ತೂ ಸಿಗೋದಿಲ್ಲಪ್ಪ. ಅಪ್ಪ ಅವ್ವ ಅಪ್ಪನ್ನ ಕೀಳಾಗಿ ಕಾಣಬೇಡಿ ಕಣ್ರೋ, ಅವ್ರ ಆಶೀರ್ವಾದವನ್ನ ಪಡ್ಕೊಳ್ರೋ, ನಿಮಗೆ ಜೀವನ ಸರಿ ಹೋಗ್ತದೆ. ಹಡೆದ ತಾಯಿನ ಒಡೆದು ಬೈದಾಡ, ನರಕ ತಪ್ಪೋದಿಲ್ಲ. ತಂದೆ ತಾಯಿನ ಬ್ಯಾರೆ ಇಡಬ್ಯಾಡ, ದೇವರೊಪ್ಪೋದಿಲ್ಲ. ನಿಮ್ಮ ದೇವರೊಪ್ಪೋದಿಲ್ಲ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ತಂದೆ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ಅಣ್ಣ ಮರಳಿ ಬರುವರೇನೋ, ತಮ್ಮ ಮರಳಿ ಸಿಗುವರೇನೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ತಂದೆ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ಅಣ್ಣ ಮರಳಿ ಬರುವರೇನೋ, ತಮ್ಮ ಮರಳಿ ಸಿಗುವರೇನೋ. ಒಂಬತ್ತು ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆಷ್ಟು ಕಷ್ಟ ಕೊಟ್ಟೆಯಲ್ಲೋ. ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವಾಗ ತಾಯಿ ಜೀವಕ್ಕೆಷ್ಟು ಕಷ್ಟ ಕೊಟ್ಟೆಯಲ್ಲೋ. ತಾನು ಸೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಅಯ್ಯೋ ಶಿವನೇ ಅವ್ವ, ತಾನು ಸೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಬೆಳೆದ ಮಗನು ತನಗಾಸರೆ ಅಂತ ತಾಯಿ ತಿಳಿದಳಲ್ಲೋ. ಜೀವ ಇಟ್ಟಾಳು ನಿನ್ನ ಮ್ಯಾಲ. ತಾಯಿ ತಂದೆ ಮಕ್ಕಳನ್ನು ಬೆಳೆಸೋ ಪರಿ ಹಾಗೆ ಅಂದ್ರೆ, ನನ್ನ ಮಗ ನನಗೇನೋ ತಂದಿಕ್ತಾನೆ ಅಂತಲ್ಲ, ಯಾವ ತಂದೆನೂ ಬೆಳೆಸಲ್ಲ. ನನ್ನ ಮಗ ಈ ಊರಿನಲ್ಲಿ ಈ ಸಮಾಜಕ್ಕೆ ಒಂದು ಗೌರವಯುತವಾದ ವ್ಯಕ್ತಿಯಾಗಿ ಬೆಳೀಲಿ, ನನ್ನ ಹೆಸರನ್ನು ಉಳಿಸ್ಲಿ ಅಂಥೇಳಿ ಅವರ ಕಷ್ಟಪಡೋದನ್ನು ಒಮ್ಮೆ ನೋಡಿ ಮಕ್ಕಳೇ. ಅವರ ಕಷ್ಟಪಡೋದನ್ನು ನೋಡಿ. ಬರಿಗಾಲಿನಲ್ಲಿ ಆ ಒಣಗಿದ ಹೊಲದೊಳಗಡೆ ಕೆಂಡದಂತ ಭೂಮಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಯಾರಿಗಾಗಿ?
ಯಾರಿಗಾಗಿ? ತನ್ನ ಮಕ್ಕಳಿಗಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಂತ ತಾಯಿ ತಂದೆನ ಯಾವತ್ತೂ ದೂರ ಮಾಡಬೇಡಿ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ತಂದೆ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ಅಣ್ಣ ಮರಳಿ ಬರುವರೇನೋ, ತಮ್ಮ ಮರಳಿ ಬರುವರೇನೋ. ನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲಂತ, ಚಿನ್ನದಂತ ಒಂದು ಹೆಣ್ಣ ತಂದಾಳು ನಿನ್ನ ಮದುವಿಗಂತ. ಮಕ್ಕಳು ಅವ್ವ ಫೀಸ್ ಕಟ್ಲಿಲ್ಲ, ಮಾಸ್ಟ್ರು ಹೊರಗಡೆ ನಿಲ್ಸವ್ರೆ, ಅಪ್ಪ ನನ್ಗೆ ಹೊಡಿತಾರೆ ಫೀಸ್ ಕಟ್ಟಪ್ಪ ಅಂದಾಗ ಆ ತಂದೆ ತಾಯಿಗಳು ತನ್ನ ಬಾಯಿಗೆ ಹೋಗೋದನ್ನು ಕಡಿಮೆ ಮಾಡಿ, ನನ್ನ ಮಕ್ಕಳಿಗೆ ಅವಮಾನ ಆಗಬಾರದು, ನನ್ನ ಮಕ್ಕಳು ಸುಖವಾಗಿ ಬೆಳಿಬೇಕು ಅಂತ ಆ ಶಾಲೆಗೆ ಸೇರಿಸ್ತಾರೆ, ವಿದ್ಯಾವಂತನಾಗ್ಲಿ ಸಂಸ್ಕಾರವಂತನಾಗ್ಲಿ ಅಂತ ಹೇಳಿ. ಕೂಲಿ ನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲಂತ, ಚಿನ್ನದಂತ ಒಂದು ಹೆಣ್ಣ ತಂದಾಳು ನಿನ್ನ ಮದುವಿಗಂತ. ಸಾಲ ಸೂಲ ಮಾಡಿ ಮದುವೆ ಮಾಡಿದ ಬಳ್ಳಿಯ ಬಲಂತ, ಸಾಲ ಸೂಲ ಮಾಡಿ ಮದುವೆ ಮಾಡಿದ ಬಳ್ಳಿಯ ಬಲಂತ. ಮುಪ್ಪಿನ ತಾಯಿ ಏನೇನ ಕನಸ ಕಟ್ಟಿಕೊಂಡು ಕುಳಿತಿತ್ತ, ಕನಸು ಕನಸಾಗೆ ಹೋಯ್ತ, ಕನಸು ಕನಸಾಗೆ ಹೋಯ್ತ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಮಗಳಿಗಿಂತಲೂ ಹೆಚ್ಚೆಂತ ತಿಳಿದು ಸೊಸಿನ ಕಂಡಳಲ್ಲ, ಸೊಕ್ಕಿನ ಸೊಸೆಯು ತಾಯಿಯಂಗ ಅವಳ ನೋಡಿಕೊಳ್ಳಲಿಲ್ಲ. ಮಗಳಿಗಿಂತಲೂ ಹೆಚ್ಚೆಂತ ತಿಳಿದು ಸೊಸಿನ ಕಂಡಳಲ್ಲ, ಸೊಕ್ಕಿನ ಸೊಸೆಯು ತಾಯಿಯಂಗ ಅವಳ ನೋಡಿಕೊಳ್ಳಲಿಲ್ಲ. ಮಗನ ಮೋಹಕ್ಕೆ ಎಂಜಲನ್ನವ ತಾಯಿ ತಿಂಗಳಲ್ಲ, ಅದನ್ನು ಯಾರಿಗೇಳಲಿಲ್ಲ, ಅದನ್ನು ಮಗನಿಗೇಳಲಿಲ್ಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ತಂದೆ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ಅಣ್ಣ ಮರಳಿ ಬರುವರೇನೋ, ತಮ್ಮ ಮರಳಿ ಸಿಗುವರೇನೋ.
ಪರದೇಶಿಯಾದಳು. ಮಗ ಇದ್ದರೂ ಎತ್ತ ತಂದೆಯು ಪರದೇಶಿಯಾದಳು. ಮೊನ್ನೆ ಆ ನಾಗಮಂಗಲ ತಾಲೂಕಿನ ಒಂದು ಹಳ್ಳಿನಲ್ಲಿ ಇಬ್ಬರು ಗಂಡು ಮಕ್ಕಳು ತನ್ನ ತಂದೆಯನ್ನ ಹುಷಾರಿಲ್ಲ ಅಂತ ನಾಗಮಂಗಲದ ಆಸ್ಪತ್ರೆಗೆ ಕರ್ಕೊಂಬಂದು ಗ್ಲೂಕೋಸ್ ಹಾಕ್ಸಿ ಆ 8 ಗಂಟೆ ಕಾಡಿನಲ್ಲಿ ರಾತ್ರಿ 8 ಗಂಟೆ ಕಾಡಿನಲ್ಲಿ 8 ಗಂಟೆ ಹೊತ್ತಲ್ಲಿ ಮಧ್ಯ ಕಾಡಿನೊಳಗೆ ಬಿಟ್ಬಿಟ್ಟು ಅಣ್ಣ ತಮ್ಮ ಇಬ್ಬರು ಹೊರಟೋಗಿದ್ದಾರೆ ತಂದೆಯನ್ನ. ಅವೈನು ಹುಷಾರಿಲ್ಲ. ಸುತ್ತ ನೋಡಿದ್ರೆ ನಾಯಿಗಳು ನರಿಗಳು ಬೊಗಳ್ತಾ ಇದೆ. ಆ ಮಧ್ಯ ಕಾಡಲ್ಲಿ ಒಬ್ಬನ್ನೇ ಕೂರಿಸ್ಬಿಟ್ಟು ಪಾಪ ಹೊಂಟೋಗವ್ರೆ. ಯಾಕೆ ಅಂತ ಯಾರೋ ಒಬ್ರು ಕರ್ಕೊಂಡೋಗಿ ಅನಾಥಾಶ್ರಮ ಸೇರಿಸಿ ಕೇಳಿದಾಗ ಹೇಳ್ತಾರೆ, ಈ ನನ್ನ ಮಗ ನಮ್ಮ ಅಪ್ಪ ಬೇಡ, ನಮ್ಗಾಗಿ ಏನು ಮಾಡ್ಲಿಲ್ಲ, ಇವ್ ನಾವು ಸಾಕುದಿಲ್ಲ, ಸತ್ತೋದ್ರೆ ಎಲ್ಲರೂ ಬಿಸಾಕ್ಬಿಡಿ ಅಂತ ಹೇಳ್ತಾರಲ್ಲ. ಎಲ್ಲಿದೆ ಸ್ವಾಮಿ ಮಾನವೀಯತೆ? ಎಲ್ಲಿದೆ ಸ್ವಾಮಿ? ಎತ್ತ ತಾಯಿ ತಂದೆಗಳ ತುತ್ತನ್ನ ಕೊಟ್ಟು ಬೆಳೆಸಿಲ್ವ ಅವ್ರನ್ನ? ಮಗ ಇದ್ದರೂ ಹಡೆದ ತಾಯಿಯು ಪರದೇಶಿಯಾದಳು. ಮಗ ಇದ್ದರೂ ಎತ್ತ ತಂದೆಯು ಪರದೇಶಿಯಾದಳು. ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ಕಾಲ ಕಳೆಯುತ್ತಾಳೋ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ. ಮಕ್ಕಳು ಎತ್ತರಕ್ಕೆ ಬೆಳೆದಿದ್ರು ಕೂಡ, ಮನೆಯಲ್ಲಿ ಮುಷ್ಟಾನ್ನ ಭೋಜನ ಉಂಟಾ ಇದ್ರು ಕೂಡ ಅಪ್ಪ ಅಮ್ಮ ಭಿಕ್ಷೆ ಮಾಡಿ ಬದುಕ್ತಾ ಇದ್ದಾರೆ. ಕಿವಿ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಈ ಸಮಾಜಕ್ಕೆ ಏನ್ ಹೇಳ್ಬೇಕು ಸ್ವಾಮಿ? ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಎಷ್ಟು ದಿನ ಇರುತ್ತಾರೋ ತನ್ನ ಮಗ ಸೊಸೆಯರ ಚೆನ್ನಾಗಿಡುವಂತ ದೇವರ ಬೇಡ್ಯಾರೋ. ತಾಯಿ ಬೀದಿಯಾಗ ಸತ್ತಾಳೋ, ತಾಯಿ ಕೊನೆಯುಸಿರೆಳೆದಾಳೋ. 10 ದೇವರನ್ನ ಪೂಜಿಸುವುದಕ್ಕಿಂತ ಎತ್ತ ತಾಯಿ ತಂದೆಯರು ಸೇವೆ ಮಾಡದೆ ಪುಣ್ಯ. ಲಕ್ಷ್ಮೀ ರಮಣ ಗೋವಿಂದ. ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ.